ಅದು ಅತ್ಯಂತ ಪ್ರತಿಷ್ಠಿತ ಮಠ. ಇದೀಗ ಮಠದ ಸ್ವಾಮಿ ವಿರುದ್ಧ ಆರೋಪ ಪ್ರತ್ಯಾರೋಪಗಳು ನಡೆಯುತ್ತಿವೆ. ಸ್ವಾಮೀಜಿ ವಿರೋಧಿ ಬಣ ರೆಸಾರ್ಟ್ನಲ್ಲಿ ಸಭೆ ನಡೆಸಿದರೆ ಸ್ವಾಮೀಜಿ ಪರ ಭಕ್ತರು ಮಠದಲ್ಲಿ ಸಭೆ ನಡೆಸಿ ಸ್ವಾಮೀಜಿ ವಿರುದ್ಧ ಅವಹೇಳನವಾಗಿ ಮಾತನಾಡಿದವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವಂತೆ ಆಗ್ರಹಿಸಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ಸ್ವಾಮೀಜಿ ಬೆಂಬಲಿಸಿ ಮಠದಲ್ಲಿ ಸಭೆ ಕರೆದ ಭಕ್ತರು. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯಲ್ಲಿರುವ ತರಳಬಾಳು ಬೃಹನ್ಮಠ. ಸ್ವಾಮೀಜಿ ವಿರುದ್ಧ ಮಾತನಾಡಿದವರ ವಿರುದ್ಧ ಆಕ್ರೋಶ ಹೊರಹಾಕಿದ ಭಕ್ತರು. ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆಯಲ್ಲಿರುವ ತರಳಬಾಳು ಬೃಹನ್ಮಠದ ಆವರಣದಲ್ಲಿ ಸ್ವಾಮೀಜಿ ಬೆಂಬಲಿಸಿ ಭಕ್ತರು ಸಭೆ ಕರೆದಿದ್ದರು. ಸಭೆಗೆ ಸುತ್ತಮುತ್ತಲ ಗ್ರಾಮಗಳಿಂದ ಭಕ್ತರು ಬೈಕ್ ರ್ಯಾಲಿಗಳ ಮೂಲಕ ಕಾಲ್ನಡಿಗೆ ಜಾಥಾ ಮೂಲಕ ಮಠಕ್ಕೆ ಭಕ್ತರು ಆಗಮಿಸಿದ್ದರು. ಮಠಕ್ಕೆ ಆಗಮಿಸಿದ್ದ ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿ, ಮಠದ ಬಗ್ಗೆ ಮಾತನಾಡಬೇಡಿ ಅಂತ ಎಷ್ಟೇ ತಿಳಿಸಿದರೂ ಮಠದ ಬಗ್ಗೆ ಕೆಲವರು ಮಾತನಾಡುತ್ತಿದ್ದಾರೆ. ಹೀಗೆ ಆದರೆ ಸ್ಥಾನಮಾನ ಉಳಿಯುವುದಿಲ್ಲ, ಅಧಿಕಾರ ಶಾಶ್ವತ ಅಲ್ಲ, ಅದನ್ನ ತಿಳಿದುಕೊಂಡು ನಡೆಯಬೇಕು ಎಂದರು. ಬಸವಣ್ಣನವರ ವಚನದಂತೆ ಹಾವು ಕಚ್ಚಿದವರನ್ನು ಮಾತನಾಡಿಸಬಹುದು, ಉಳಿಸಬಹುದು, ಗರಬಡಿದವರನ್ನ ಉಳಿಸಬಹುದು, ಸಿರಿತನ ಬಂದಿರುವವರನ್ನ ಮಾತನಾಡಿಸಲಾಗುವುದಿಲ್ಲ. ಆದರೆ ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಯುವರು ಅಂತ ಬಸವಣ್ಣನವರ ವಚನ ಉಲ್ಲೇಖಿಸಿ ವಿರೋಧಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ. ಇಷ್ಟೆಲ್ಲ ನೀವು ಖಂಡಿಸಿದ್ರು ಮತ್ತು ಮಾತಾಡ್ತಾರೆ ಅಂದರೆ ವೆರಿ ಡಿಸ್ಗಸ್ಟಿಂಗ್, ಬೇಸರದ ಒಂದು ಮಾತಾಡ್ತಾರೆ ಬಸವಣ್ಣವರು. ಅದು ಯಾರಿಗೂ ಗೊತ್ತಿರೋದ್ರೂ ಗೊತ್ತಿಲ್ಲ. ಹಾವ ತಿಂದವರು ನುಡಿಸಬಹುದು, ಯಾರಿಗೆ ಹಾವು ಕಚ್ಚಿರುತ್ತೋ ನಾಲ್ಕು ಅವ್ರು ಮಾತಾಡಿಸ್ಬೋದು, ಬರೆಸ್ಬೋದು. ಗರ ಹೊಡೆದವರು ನುಡಿಸಬಹುದು, ಭೂತ ಬಕ್ಕಿದ್ರೆ ಅವನು ತಲೆ ಸರಿ ಮಾಡಬಹುದು. ಸಿರಿಗರ ಹೊಡೆದವರು ನುಡಿಸಲು ಬಾರದು ಕಾರಣ ಕೊಡಲು ಸರಿ ಮಾಡಬಹುದು. ಸಿರಿಗರ ಹೊಡೆದವರು ನುಡಿಸಲು ಬಾರದು. ಯಾರಿಗೆ ಸಂಪತ್ತು, ಸಿರಿ ಸಂಪತ್ತು ನಾವು ಭೂತ ಹೋಗ್ಕೊಂಡಿದ್ದೀವೋ ಅವ್ರು ಮಾತಾಡ್ಸೋಕ್ಕಾಗಲ್ಲ ಅಂತ ಬಸವಣ್ಣರು ಯಾರು ಹೇಳಿದ್ರೆ ಮುಂದೆ ಹೇಳ್ತಾರೆ, ಬಡತನವೆಂಬ ಮಂತ್ರವಾದಿ ಹೋಗಲು ಒಡನೆ ನುಡಿಗಳಿಗೆ ಯಾರು ನೋಡಲ್ಲ ಸರ್. ಸಂಪತ್ತೆಲ್ಲ ಕರಗಿ ಬಡತನ ಆವರಿಸ್ತು ಅಂದರೆ ತಕ್ಷಣವೇ ಮಾತಾಡಿಸ್ಬಿಡ್ತಾರೆ. ಅಂಥ ಸ್ಥಿತಿಲಿ ನೀವು ಬರದಾಗಿದ್ದಾರೆ. ತಪ್ಪನ್ನು ತಿದ್ದಿ ಕೇಳದೆ ಹೋದರೆ ತುಂಬ ಪಶ್ಚಾತ್ತಾಪಡಬೇಕಾಗುತ್ತೆ. ಅವರ ಸ್ಥಾನಮಾನಗಳು ಖಂಡಿತ ಉಳಿಯಲ್ಲ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಭಕ್ತರು ಮಾಜಿ ಸಚಿವ ಬಿಸಿ ಪಾಟೀಲ್ ವಿರುದ್ಧ ಆಕ್ರೋಶ ಹೊರಹಾಕಿದರು. ಮಠ ಹಾಗೂ ಸ್ವಾಮೀಜಿ ಆಶೀರ್ವಾದದಿಂದ ಸಚಿವರಾಗಿದ್ದರು. ಈಗ ರೆಸಾರ್ಟ್ನಲ್ಲಿ ಕೂತು ಶ್ರೀಗಳ ವಿರುದ್ಧ ಮಾತನಾಡುತ್ತಿದ್ದಾರೆ. ಇದರಿಂದ ಶ್ರೀಗಳು ಹಾಗೂ ಮಠದ ಭಕ್ತರ ಘನತೆಗೆ ಧಕ್ಕೆ ಬಂದಿದೆ. ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಇನ್ನು ಮುಂದೆ ಮಠದ ವಿರುದ್ಧ ಮಾತನಾಡದಂತೆ ಅವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಬೇಕು ಅಂತ ಭಕ್ತರು ಆಗ್ರಹಿಸಿದರು. ಲಕ್ಷ ಜನ ಸೇರ್ತೈತೆ ಏನು ಹೇಳಕ್ಕೆ ಬಂದಿದ್ವಿ ಅಷ್ಟೇ. ಈಗ ಕೆಲವು ದುಷ್ಟಶಕ್ತಿಗಳು ಅಲ್ಲೆಲ್ಲ ಮಾತಾಡ್ತಾರೆ. ಅವ್ರಿಗೆ ಏನಾರ ಮಾನ ಮರ್ಯಾದೆ ಇದ್ರೆ, ಅವ್ರಿಗೆ ಏನಾರ ತಾಕತ್ತಿದ್ರೆ ಇದರಿಂದ ಬಂದು ಕೇಳ್ಬೇಕ್ರಿ, ಅದು ಶಕ್ತಿ. ಅವ್ರು ಏನೇನೋ ಮಾತಾಡ್ತಾರೆ, ಅಲ್ಲೆಲ್ಲಿ ಮಾತಾಡೋದು ಬಹಳ ದುಷ್ಟಶಕ್ತಿಗಳು. ನಮ್ಮ ಗುರುಗಳ ಹತ್ರ ಬಂದು ಮಾತಾಡೋಂಥ ತಾಕತ್ತಿಲ್ಲ. ಅವ್ರು ಏನಾರ ಬಂದು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಮಾತಿಗೆ ಆ ಮಾತಿಗೆ ಬೆಲೆ ಇಲ್ಲ, ಆ ಮಾತಾಡೋಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ
ಕೃಪೆಗೆ ಪಾತ್ರರಾಗಬೇಕು. ಯಾವುದೇ ಕಾರಣಕ್ಕೂ ಕೆಟ್ಟ ದುಷ್ಟ ಶಕ್ತಿಗಳಿಗೆ ಯಾರು ಕಿವಿಗೊಡಬೇಡಿ ದಯವಿಟ್ಟು. ಈಗ ಏನಾಗಿದೆ ಅಂದ್ರೆ ಕೆಲವು ನಮ್ಮ ಅಜ್ಜ ತಂದೆಗಳು ಹೇಳ್ತಾರೆ, ಚಿಕ್ಕಪ್ಪಗೆರೆ, ಕುಂದಾಪುರ, ಹಿರೇಕಪ್ಪಗೆರೆ ಬಹಳ ಹೊಡೆದಾಟದಲ್ಲಿ ಆ ಹಳೆ ಗುರುಗಳು ಸ್ವಲ್ಪ ಹೇಳಿಕೆ ಕೊಟ್ಟ ಮೇಲೆ ಎಂತೆಂಥವ್ರನ್ನ ಕಾಪಿಸ್ಬಿಟ್ರು. ಹಲೋ ಶಕ್ತಿ ನಾವೆಲ್ಲ ಕೇಳಿದೀವಿ. ಈಗಲೂ ನಮಗೆ ಅದು ಕೇಳಿದ್ರೆ ಏನೋ ಒಂದು ಹೊಸ ಯುಕ್ತಿ ಬರುತ್ತೆ. ಅಂಥದ್ದೇನಾರು ಆದ್ರೆ ನಾವು ಈಗಲೂ ರೆಡಿಯಾಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಒಟ್ಟಿನಲ್ಲಿ ದಿನೇ ದಿನೇ ಮಠದ ವಿವಾದ ತಾರಕಕ್ಕೇರುತ್ತಿದ್ದು ಭಕ್ತರ ಸಹನೆ ಕಟ್ಟೆ ಹೊಡೆಯುವಂತೆ ಮಾಡಿದ್ದು ಮುಂದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ.